ಕಾಂಗ್ರೆಸ್ನ ನಿಷ್ಠ ನಾಯಕ ಅಂತ ಕರೆಸಿಕೊಳ್ಳೋ ಡಿಕೆ ಶಿವಕುಮಾರ್ಗೆ ಅದೃಷ್ಟ ಒಲಿದು ಬಂದಿದೆ. ಸಿದ್ದರಾಮಯ್ಯ ಕೆಳಗಿಳಿಯುತ್ತಿದ್ದಂತೆ ಡಿಕೆಗೆ ಪಟ್ಟ ಕಟ್ಟೋದಕ್ಕೆ ವೇದಿಕೆ ಸಜ್ಜಾಗ್ತಿದೆ. ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಾಲಿನ ಟ್ರಬಲ್ ಶೂಟರ್, ಪಕ್ಷಕ್ಕಾಗಿ ಎದೆಯೊಡ್ಡಿ ನಿಲ್ಲೋ ವೀರ ಸೇನಾನಿ. ಇದೇ ಪಕ್ಷ ನಿಷ್ಠೆಯೇ ಈಗ ಫಲ ಕೊಡೋ ಹಂತಕ್ಕೆ ತಂದು ನಿಲ್ಲಿಸಿದೆ. ಬರೋಬ್ಬರಿ 3 ವರ್ಷದಿಂದ ಬಕಪಕ್ಷಿಯಂತೆ ಕಾಯ್ತಿದ್ದ ಡಿಕೆಶಿಗೆ ಶುಭ ಕಾಲ ಕೂಡಿ ಬಂದಿದೆ. ಶಾಸಕರಾಗಿ, ಸಚಿವರಾಗಿ, ಉಪಮುಖ್ಯಮಂತ್ರಿಯಾಗಿಯೂ ಅಧಿಕಾರಕ್ಕೇರಿದ ಡಿಕೆಶಿಗೆ ಸಿಎಂ ಅನ್ನೋ ಹುದ್ದೆ ಮಾತ್ರ ಗಗನಕುಸುಮವಾಗಿತ್ತು. ಇದೇ ಅವಧಿಯಲ್ಲೇ ಸಿಎಂ ಆಗ್ಬೇಕು, ಅಂದುಕೊಂಡಂತೆ ಪಟ್ಟಕ್ಕೇರ್ಬೇಕು ಅನ್ನೋ ಕನಸು ಕಂಡಿದ್ದ ಡಿಕೆಗೆ ಕನಸು ನನಸಾಗೋ ಕ್ಷಣ ಹತ್ತಿರ ಬಂದಿದೆ. ಇಷ್ಟು ದಿನ ಸಿದ್ದರಾಮಯ್ಯ ಜೊತೆ ಜೋಡೆತ್ತಿನಂತೆ ಹೆಗಲು ಕೊಟ್ಟಿದ್ದ ಡಿಕೆಗೆ ದೊಡ್ಡದೊಂದು ಜವಾಬ್ದಾರಿ ಹೆಗಲೇರೋದಕ್ಕೆ ರೆಡಿಯಾಗಿದೆ. ಸಿದ್ದು ನಂತರದ ಸಿಎಂ ಅನ್ನೋ ಪಟ್ಟ ಡಿಕೆ ಮನೆ ಬಾಗಿಲಿಗೆ ಬಂದು ನಿಂತಿದೆ. ಇನ್ನೇನು ಶುಭಗಳಿಗೆ ನೋಡ್ಕೊಂಡು ಪಟ್ಟಾಭಿಷೇಕ ನಡೆಯಬೇಕಿದೆ. ಡಿಕೆ ಸಾಹೇಬ್ಗೆ ಒಲಿದು ಬಂದಿದೆ ಸಿಎಂ ಅದೃಷ್ಟ. ಕನಕಪುರದ ಬಂಡೆ ಬಳಗದಲ್ಲಿ ಮನೆ ಮಾಡಿದ ಸಂತಸ. ಇಂತಹದೊಂದು ದಿನ, ಇಂತಹದೊಂದು ಕ್ಷಣಕ್ಕೆ ಡಿಕೆ ಕಾದಿದ್ದು 1-2 ದಿನವಲ್ಲ. ಕಾಯೋದಕ್ಕೂ ಒಂದು ಕೊನೆ ಇದೆ, ಆಸೆಗೂ ಒಂದು ಪ್ರತಿಫಲವಿದೆ ಅಂತ ಹೋದಲ್ಲಿ ಬಂದಲ್ಲಿ ಹೇಳ್ತೀವಿ. ಸರ್, ಸಿಎಂ ಪಟ್ಟ ಅಂದಾಗ್ಲೆಲ್ಲ ಸಿಗೋ ಟೈಮ್ಗೆ ಸಿಕ್ಕೇ ಸಿಗುತ್ತೆ ಅಂತಿದ್ರು. ಆ ಕಾಲ ಈಗ ಕೂಡಿ ಬಂದಿದೆ. ಕಾಂಗ್ರೆಸ್ನ ಕಟ್ಟಾಳು ಆಗಿರೋ ಡಿಕೆಶಿಗೆ ಕರುನಾಡಿನ ಸಿಎಂ ಪಟ್ಟ ಕಟ್ಟೋದಿಕ್ಕೆ ಹೈಕಮಾಂಡ್ ನಾಯಕರು ಮನಸ್ಸು ಮಾಡಿದ್ದಾರೆ. ಬರೋಬ್ಬರಿ 3 ವರ್ಷದ ನಂತರ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿ ಡಿಕೆಗೆ ಪಟ್ಟಾಭಿಷೇಕ ಮಾಡ್ತಿದ್ದಾರೆ. ಇವತ್ತು ತಾನೇ ಸಿದ್ದರಾಮಯ್ಯ ರಾಜೀನಾಮೆ ಸಲ್ಲಿಸಿದ್ದಾರೆ. ಆದ್ರೆ ರಾಜ್ಯಪಾಲರಿಲ್ಲದ ಕಾರಣ ಇನ್ನೊಮ್ಮೆ ರಾಜೀನಾಮೆ ಸಲ್ಲಿಕೆಗೆ ಸೂಚಿಸಿದ್ದಾರೆ. ಹೀಗಾಗಿ ಸಿದ್ದು ರಾಜೀನಾಮೆ ಅಂಗೀಕಾರ ಆಗ್ತಿದ್ದಂತೆ ಡಿಕೆಶಿ ಪರ್ವ ಶುರುವಾಗಲಿದೆ. ಈಗಾಗಲೇ ಡಿಕೆ ಮನೆ ಅಂಗಳದಲ್ಲಿ ಸಂಭ್ರಮ ಮನೆ ಮಾಡಿದ್ದು ಬಂಡೆ ಬಳಗ ಕುಣಿದು ಕುಪ್ಪಳಿಸೋದಕ್ಕೆ ಶುರು ಮಾಡಿದೆ. ಅಭಿಮಾನಿಗಳು ಹಾಗೂ ಆಪ್ತರು ಖುಷಿಯಲ್ಲಿ ತೇಲಾಡ್ತಿದ್ದಾರೆ. ಪಕ್ಷ ನಿಷ್ಠೆಯಲ್ಲಿ ಎತ್ತಿದ ಕೈ ಡಿಕೆಶಿ. ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಒಲಿದು ಬಂದಿದೆ ಅಂದ್ರೆ ಸುಮ್ಮನೆ ಅಲ್ಲ. ಪಕ್ಷಕ್ಕಾಗಿ ಸರ್ವಸ್ವವನ್ನೇ ಪಣಕ್ಕಿಟ್ಟಿದ್ರು. 10 ಸವಾಲುಗಳನ್ನ ಹೆಗಲ ಮೇಲೆ ಹಾಕೊಂಡು ಪಕ್ಷಕ್ಕಾಗಿ ಗಟ್ಟಿಯಾಗಿ ನಿಂತಿದ್ರು. ಕಾಂಗ್ರೆಸ್ ಪಕ್ಷದ ಸಂಕಷ್ಟದ ವೇಳೆ ಆಪತ್ ಬಾಂಧವರಾಗಿ ನಿಂತವರು ಇದೇ ಡಿಕೆ ಶಿವಕುಮಾರ್. 2002ರ ವೇಳೆ ಮಹಾರಾಷ್ಟ್ರದ ಕಾಂಗ್ರೆಸ್ ಶಾಸಕರಿಗೆ ಬೆಂಗಳೂರಲ್ಲಿ ರಕ್ಷಣೆ ಕೊಟ್ಟಿದ್ದೇ ಡಿಕೆ ಶಿವಕುಮಾರ್. ನಂತರ 2002ರಲ್ಲಿ ದೇಶ್ಮುಖ್ ಸರ್ಕಾರ ಉರುಳದಂತೆ ರಣತಂತ್ರ ರೂಪಿಸಿದ್ದು ಕೂಡ ಇದೇ ಡಿಕೆಶಿ. ಅಷ್ಟೇ ಯಾಕೆ, 2017ರ ಸಮಯದಲ್ಲಿ ಸೋನಿಯಾ ಗಾಂಧಿಯ ಆಪ್ತ ಅಹಮದ್ ಪಟೇಲ್ ರಾಜ್ಯಸಭೆಯಲ್ಲಿ ಗೆಲುವು ಕಾಣೋದಿಕ್ಕೂ ಇದೇ ಡಿಕೆಶಿ ಮಹತ್ವದ ಪಾತ್ರ ವಹಿಸಿದ್ರು. ಬಳಿಕ 2018ರಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಆಗೋದಕ್ಕೂ ಡಿಕೆ ಶಿವಕುಮಾರ್ ಅವರೇ ಕಿಂಗ್ ಮೇಕರ್ ಆಗಿ ನಿಂತಿದ್ರು. ಡಿಕೆ ಶಿವಕುಮಾರ್ ಅಂದ್ರೆ ಗಾಂಧಿ ಕುಟುಂಬಕ್ಕೆ ಆಪತ್ ಬಾಂಧವ ಹಾಗೂ ಆತ್ಮೀಯ ಅನ್ನೋ ರೀತಿಯಲ್ಲಿ ಗುರುತಿಸಿಕೊಂಡಿದ್ದಾರೆ. ವೈಯಕ್ತಿಕ ಸಂಕಷ್ಟದಲ್ಲೂ ಪಕ್ಷವನ್ನ ಬಿಡದೆ ಕೈ ಹಿಡಿದು ನಿಂತಿದ್ರು. ಹೀಗಾಗಿಯೇ ಈಗ ಪಟ್ಟ ಒಲಿದು ಬಂದಿರೋದು. ದೇವರು ಜ್ಯೋತಿಷ್ಯವನ್ನ ಅಪಾರವಾಗಿ ನಂಬೋ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಡಿಕೆ ಶಿವಕುಮಾರ್ ಪ್ರಮಾಣ ವಚನಕ್ಕೆ ಶುಭ ಗಳಿಗೆಗಾಗಿ ಕಾಯ್ತಿದ್ದಾರೆ. ಪ್ರಮಾಣ ವಚನಕ್ಕೆ ತಯಾರಿ ಮಾಡಿಕೊಳ್ತಿದ್ದು 10ಕ್ಕೂ ಹೆಚ್ಚು ಆಪ್ತ ಜ್ಯೋತಿಷಿಗಳ ಜೊತೆ ಚರ್ಚೆ ನಡೆಸಿದ್ದಾರಂತೆ. ಅಜ್ಜಯ್ಯ ಸೂಚಿಸಿದ ದಿನದಂದೇ ಪ್ರಮಾಣ ವಚನ ನಡೆಯೋ ಸಾಧ್ಯತೆ ಇದ್ದು ಕೆಲವೇ ದಿನಗಳಲ್ಲಿ ಅಧಿಕಾರ ಸ್ವೀಕರಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ಅದು ಸಮಯದ ಅವಕಾಶ ನಾವು ಹೇಳೋಕ್ಕಾಗಂಗಿಲ್ಲ. ಅಲ್ಲಿ ಇರ್ತಕ್ಕಂಥ ಅವರವರ ವ್ಯವಹಾರದಲ್ಲಿರ್ತಕ್ಕಂಥ ಅವರವರ ಮನಸ್ಸಿನ ನೆಮ್ಮದಿಯನ್ನು ತಂದುಕೊಂಡಾದ್ಮೇಲಿಂದ ನಿಮಗೆ ಅದಕ್ಕೆ ಹೇಳಿದ್ದು ನಾನು, ಅವ್ರ ಪ್ರಮಾಣ ವಚನ ಸ್ವೀಕಾರ ಮಾಡಿದೀವಲ್ಲೇ ನಾನು ಕೇಳ್ರಿ ಅಂತ ಹೇಳ್ತಾ ಇದ್ದೀನಿ. ನೀವು ಶುಭಗಳಿಗೆ ಅಂತ ಆಶೀರ್ವಾದ ದಿನ ನಾವು ಹೇಳೋಕ್ಕಾಗಂಗಿಲ್ಲ. ಸಮಯದ ಅವಕಾಶಕ್ಕಾದು ಅವರು ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕಲ್ಪಿಸಿಕೊಡ್ತಾರೆ. ಡಿಕೆಗೆ ಸಿಎಂ ಯೋಗ ಒಲಿದು ಬರ್ತಿದ್ದಂತೆ ಆಪ್ತರು ಹಿರಿ ಹಿಗ್ಗೆ ಹೋಗಿದ್ದಾರೆ. ಈ ಬಗ್ಗೆ ಮಾತಾಡಿದ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್, ನಮ್ಮ ಆಸೆಯನ್ನು ಭಗವಂತ ಈಡೇರಿಸುತ್ತಿದ್ದಾನೆ. ನಮ್ಮ ನಾಯಕರಿಗೆ ಅವಕಾಶ ಸಿಗ್ತಿರೋದಕ್ಕೆ ತುಂಬಾ ಖುಷಿ ಇದೆ ಅಂದಿದ್ದಾರೆ. ನೋಡಿ, ಎಲ್ರಿಗೂ ಆಸೆ ಇರ್ತದೆ. ನನ್ನ ಆಸೆ ಅಭಿಲಾಷೆ ನನ್ನೊಬ್ಬಂದೇ ಅಲ್ಲ, ಲಕ್ಷಾಂತರ ಕಾರ್ಯಕರ್ತರು ಮುಖಂಡರುಗಳದ್ದು ಕಾರ್ಯಕರ್ತರು ಒಂದು ಅಭಿಲಾಷೆ ಇತ್ತು. ಭಗವಂತ ಅದನ್ನು ಈಡೇರಿಸ್ತಾ ಇದ್ದಾನೆ. ನಾನು ಒಬ್ಬನೇ ಅಲ್ಲ, ನಾನು
ಮೌನ ಮುರಿದು ಮಾತಾಡಿದ್ದೀನಿ. ಅವರು ಮೌನವಾಗಿ ಎಲ್ಲರೂ ಕೂಡ ಕೇಳಿದ್ದಾರೆ. ಯಾವಾಗ ಸರ್ ಹಬ್ಬ ಆಚರಣೆ ಮಾಡ್ತಾ ಇದ್ದೀನಿ. ರಾಮನಗರಕ್ಕೆ 5ನೇ ಮುಖ್ಯಮಂತ್ರಿ ಪಟ್ಟ. ರಾಮನಗರ ಅನ್ನೋದು 4 ಮುಖ್ಯಮಂತ್ರಿಗಳನ್ನ ಕೊಟ್ಟಂತಹ ಕ್ಷೇತ್ರ. ಇದೀಗ 5ನೇ ಮುಖ್ಯಮಂತ್ರಿಯ ಪಟ್ಟಾಭಿಷೇಕಕ್ಕೂ ಸಿದ್ಧತೆ ನಡೀತಿದೆ. ಎಲ್ಲ ಅಂದ್ಕೊಂಡಂತೆ ಆದ್ರೆ ಇದೇ ಜಿಲ್ಲೆಯಿಂದ 5ನೇ ಮುಖ್ಯಮಂತ್ರಿಯಾಗಿ ಡಿಕೆಶಿ ಅಧಿಕಾರ ಸ್ವೀಕರಿಸಿದ ಹೆಗ್ಗಳಿಕೆಗೆ ಪಾತ್ರವಾಗಲಿದ್ದಾರೆ. 1952ರಲ್ಲಿ ಕೆಂಗಲ್ ಹನುಮಂತಯ್ಯ ರಾಮನಗರದಿಂದ ಗೆದ್ದು ಮೊದಲ ಬಾರಿಗೆ ಸಿಎಂ ಆಗಿ ಆರಿಸಿ ಬಂದಿದ್ರು. ನಂತರ 1983ರಲ್ಲಿ ರಾಮಕೃಷ್ಣ ಹೆಗಡೆ ಕನಕಪುರದಿಂದ ಗೆದ್ದು ಮುಖ್ಯಮಂತ್ರಿಯಾದ್ರೆ 1994ರಲ್ಲಿ ಎಚ್.ಡಿ. ದೇವೇಗೌಡರು ರಾಮನಗರದಿಂದ ಮುಖ್ಯಮಂತ್ರಿ ಪಟ್ಟಕ್ಕೇರಿದ್ರು. ಬಳಿಕ 2006ರಲ್ಲಿ ಕುಮಾರಸ್ವಾಮಿ 2020 ಸರ್ಕಾರದಲ್ಲಿ ರಾಮನಗರದಿಂದ ಸಿಎಂ ಆಗಿದ್ರು. ಅಷ್ಟೇ ಅಲ್ಲ, 2018ರಲ್ಲೂ ಚನ್ನಪಟ್ಟಣದಿಂದ ಗೆದ್ದ ಎಚ್.ಡಿ. ಕುಮಾರಸ್ವಾಮಿ ಮತ್ತೊಮ್ಮೆ ಸಿಎಂ ಆದ್ರು. ಇದೀಗ ಡಿಕೆ ಶಿವಕುಮಾರ್ ಸಿಎಂ ಆದ್ರೆ 5 ನಾಯಕರು ಇದೇ ಮಣ್ಣಿಂದ ಸಿಎಂ ಹುದ್ದೆಗೇರಿದಂತಾಗುತ್ತೆ. ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಕೂಡ ಕಾಯಣ. ಇತ್ತ ಪಟ್ಟಾಭಿಷೇಕದ ಸಿದ್ಧತೆ ನಡೀತಿದ್ರೆ ಅತ್ತ ಕಮಲ ನಾಯಕರು ವ್ಯಂಗ್ಯವಾಡ್ತಿದ್ದಾರೆ. ಕಾಂಗ್ರೆಸ್ನವರ ಆಂತರಿಕ ಕಚ್ಚಾಟದಿಂದ ಆಡಳಿತ ಕುಸಿತವಾಗಿದೆ ಅಂತ ಕಿಡಿಕಾರಿದ್ರು. ಕಳೆದ 1 ವರ್ಷದಿಂದ ಕಾಂಗ್ರೆಸ್ ಸರ್ಕಾರದ ಆಂತರಿಕ ಕಚ್ಚಾಟದಿಂದ ಆಡಳಿತ ಕುಸಿತ. ರೈತರು ಇವತ್ತು ಪರದಾಡ್ತಾ ಇದ್ದಾರೆ. ರಸಗೊಬ್ಬರ ಕೊರತೆಯನ್ನ ಉಂಟು ಮಾಡತಕ್ಕ ಕೃತಕ ಅಭಾವದ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದಾರೆ. ರೈತರ ಸಮಸ್ಯೆ ಕೇಳೋದಕ್ಕೆ ಆಗ್ತಾ ಇಲ್ಲ. ನನ್ನನ್ನು ಯಾವ ರೀತಿ ಸಿದ್ದರಾಮಯ್ಯ ಜಿ ಅಂತಿದ್ರು ಮೊದಲು, ಸಿದ್ದರಾಮಯ್ಯ ಯು ಮಸ್ಟ್ ರಿಸೈನ್ ಅಂತ ಮಾತಾಡಿದ್ರು ಕೊನೆಯಲ್ಲಿ. ಅಂದರೆ ನನ್ನನ್ನು ಗೌರವಿಸಲಿಲ್ಲ ಅಂತಕ್ಕಂಥ ಮಾತು ಅವರು ಅವರ ಸ್ನೇಹಿತರುಗಳ ಜೊತೆಯಲ್ಲಿ ಹೇಳ್ಕೊಂಡಿದ್ದಾರೆ. ಬಂಡವಾಳಶಾಹಿಗಳಿಗೆ ಮಣೆ ಆಗ್ತಕ್ಕಂಥ ಪಕ್ಷ ಅದು. ಇವತ್ತು ಕೂಡ ಬಂಡವಾಳಶಾಹಿಗಳಿಗೆ ಮಣೆ ಆಗ್ತದೆ. ಸಿದ್ದರಾಮಯ್ಯ ಗ್ಯಾರಂಟಿ ಆಯಿತು ಅಂದರೆ ಡಿ.ಕೆ. ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ ಅಂತ ನಾನು ಮೊನ್ನೆ ಹೇಳಿದ್ದೆ. ಇವತ್ತು ಅದೇ ಕಾಣ್ತಾ ಇದೆ. ಒಪ್ಪಂದಾಗಿದೆ ಅಂತೇಳಿ ಆ ಒಪ್ಪಂದ ಇವತ್ತು ಕಾರ್ಯರೂಪಕ್ಕೆ ಬರ್ತಾ ಇದೆ. ಒಟ್ನಲ್ಲಿ ರಾಜ್ಯದಲ್ಲಿ ದೊಡ್ಡ ಬದಲಾವಣೆಯ ಗಾಳಿ ಬೀಸಿದ್ದು ಸದ್ಯದಲ್ಲೇ ರಾಜ್ಯಕ್ಕೆ ನೂತನ ಸಾರಥ್ಯ ಎಂಟ್ರಿ ಆಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.